ನಮಸ್ಕಾರ ಎಲ್ಲರಿಗೂ. ಲಕ್ಷ್ಮಿ ಅಡುಗೆ ಮನೆಗೆ ಸ್ವಾಗತ. ಮೊದಲನೇದಾಗಿ ಕಿವಿ ಮಾತು ನೋಡ್ಕೊಂಬರೋಣ. ಕಿಚನ್ ಟಿಪ್ಸ್. ಸಾಂಬಾರು ಅಥವಾ ಗ್ರೇವಿಯಲ್ಲಿ ಖಾರ ಜಾಸ್ತಿ ಆದರೆ ಸ್ವಲ್ಪ ಕಾಯಿ ಹಾಲು ಅಥವಾ ಸ್ವಲ್ಪ ಮೊಸರು ಸೇರಿಸಿ ಕುದಿಸಿದ್ರೆ ಖಾರ ಸ್ವಲ್ಪ ಕಡಿಮೆ ಆಗುತ್ತದೆ. ಇವತ್ತಿನ ರೆಸಿಪಿ ಮೊಟ್ಟೆ ಕೋಳಿ ಸಾರು ಅಥವಾ ಫಾರಮ್ ಕೋಳಿ ಸಾಂಬಾರು ಅಂತ ಮರಾಠಿ ಸ್ಟೈಲಲ್ಲಿ ಮಾಡ್ತಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಇದು ಮುದ್ದೆಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಮುದ್ದೆ ಅನ್ನಕ್ಕೂ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ. ಶುಂಠಿ, ಬೆಳ್ಳುಳ್ಳಿ, 1 ಇಂಚ್ ಶುಂಠಿ ತೊಗೊಂಡಿದ್ದೀನಿ. ಇದು ಹಸಿ ಮಸಾಲೆಗೆ. ಸ್ವಲ್ಪ ಈರುಳ್ಳಿ, 2 ಪೀಸ್ ಈರುಳ್ಳಿ, ಚಕ್ಕೆ, ಲವಂಗ, 1 ಪೀಸಷ್ಟು ಚಕ್ಕೆ, ಮೆಣಸು, ಲವಂಗ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು. ಇದು ಹಸಿ ಮಸಾಲೆ ಹಾಕ್ಬಿಟ್ಟು ಚಿಕನ್ನ ಬೇಯಿಸೋಕ್ಕೆ. ಆಮೇಲೆ ಹುರಿಯೋಕ್ಕೆ ನೋಡ್ಕೊಂಬರೋಣ. ಸ್ವಲ್ಪ 2 ಈರುಳ್ಳಿ ದೊಡ್ಡ ಸೈಜಿಂದ ತೊಗೊಂಡಿದ್ದೀನಿ. 1 ಏಲಕ್ಕಿ, 2 ಪೀಸ್ ಚಕ್ಕೆ, ಶುಂಠಿ ಸ್ವಲ್ಪ, ಬೆಳ್ಳುಳ್ಳಿ ಸ್ವಲ್ಪ, ಆಮೇಲೆ ಮೆಣಸು ಮತ್ತು ಸಣ್ಣದಾಗಿ ಹೆಚ್ಚಿರೋ ಟಮಾಟೆ ಹಣ್ಣು ತೊಗೊಂಡಿದ್ದೀನಿ. ಮತ್ತು 2 ಚಿಕ್ಕ ಟಮಾಟೆ ಮಿಕ್ಸಿಗೆ ಹಾಕೋಕ್ಕೆ 1/4 ಭಾಗ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಕಾಯಿ 1 ಕಪ್ಪು, 2 ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ. ಇಷ್ಟು ಹುರಿಯೋಕ್ಕೆ. ಇದು ಹುರಿಯೋವಂಥ ಮಸಾಲೆ, ಹುರಿದು ಹಾಕುವಂಥ ಮಸಾಲೆ. ಆಮೇಲೆ ಮೊಟ್ಟೆ ಕೋಳಿ ತೊಗೊಂಡಿದ್ದೀನಿ ಅಥವಾ ಫಾರಮ್ ಕೋಳಿ ಮತ್ತು ಮೊಟ್ಟೆ ಮತ್ತು ಅದ್ರದ್ದು ಕೊಬ್ಬು ಇದೆ. ಆಮೇಲೆ ಹಸಿ ಮಸಾಲೆಗೆ ಹಾಕ್ಕೊಳ್ಳೋಕ್ಕೆ ನೋಡೋಣ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಈರುಳ್ಳಿ 1 2 ಪೀಸು. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ ಸ್ವಲ್ಪ ತೊಗೊಂಡಿದ್ದೀನಿ. ಹುರಿಯೋಕ್ಕೆ ಸ್ವಲ್ಪ, ಇದಕ್ಕೆ ಸ್ವಲ್ಪ ಹಾಕ್ಕೋಬೇಕು. ಆಮೇಲೆ ಚಕ್ಕೆ, ಲವಂಗ, ಮೆಣಸು ಸ್ವಲ್ಪ ತೊಗೊಂಡಿದ್ದೀನಿ. ಇದು ರುಬ್ಕೊಂಬರೋಣ. ಸಣ್ಣದಾಗಿ ರುಬ್ಬಬೇಕು. ಆಮೇಲೆ ಒಂದು ಕುಕ್ಕರ್ ಇಟ್ಟು ಗ್ಯಾಸ್ ಆನ್ ಮಾಡೋಣ. ಆಮೇಲೆ ನೋಡಿ, ಮಸಾಲೆ ಈ ಥರ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಂಬರಬೇಕು, ಹಸಿ ಮಸಾಲೆ. ಆಮೇಲೆ ಕುಕ್ಕರ್ ಇಟ್ಟು ಸ್ವಲ್ಪ ಎಣ್ಣೆ ಹಾಕಬೇಕು. ಅದು ಫಾರಮ್ ಕೋಳಿಯಲ್ಲೇ ಕೊಬ್ಬಿರುತ್ತಲ್ಲ, ಅದರಲ್ಲೇ ಎಣ್ಣೆ ಬಿಟ್ಕೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ಹಾಕ್ಕೋಬೇಕು. ನೋಡಿ, ಉಪ್ಪು, ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ತೊಗೊಂಡಿದ್ದೀನಿ. ಆಮೇಲೆ ಟಮಾಟೊ ಮತ್ತು ಮೆಂತ್ಯ ಸೊಪ್ಪು, ಇದು ಒಗ್ಗರಣೆಗೆ ಹಾಕೋಕ್ಕೆ. ನೋಡಿ, ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಉಪ್ಪು, ಖಾರದ ಪುಡಿ, ಅರಿಶಿನ ಪುಡಿ, ಧನಿಯಾ ಹಾಕ್ಕೊಂಡೆ. ಮತ್ತು ಮೆಂತ್ಯ ಸೊಪ್ಪು, ಟಮಾಟೊ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಈಗ ಮೊಟ್ಟೆ ಕೋಳಿ ಹಾಕ್ತೀನಿ ಅಥವಾ ಫಾರಮ್ ಕೋಳಿ ಹಾಕ್ತಾಯಿದ್ದೀನಿ. ನೋಡಿ, ಪೀಸಸ್ ಹಾಕ್ತಾಯಿದ್ದೀನಿ. ಚಿಕನ್ ಪೀಸಸ್ ಎಲ್ಲ ಹಾಕಿಬಿಟ್ಟು ಇದು 5ರಿಂದ 6 ವಿಷಲ್ ಹೊಡಿಸ್ಬೇಕು. ಇದು ಬೇಯಲ್ಲ ಬೇಗ. ಇದು ಬಾಯ್ಲರ್ ಆದರೆ 1 2 ವಿಷಲಲ್ಲಿ ಬೆಂದೋಗ್ಬಿಡುತ್ತೆ. ಇದು ಫಾರಮ್ ಅಲ್ಲ, ಹಾಗಾಗಿ 1 6 ವಿಷಲ್ ಹೊಡಿಸ್ಬೇಕು. 1 5 6 ಹೊಡಿಸಿದ್ರೆ ಬೇಯುತ್ತೆ. 1 5 6 ಹೊಡಿಸ್ಬಿಡಿ. ನೋಡಿ, ಹಸಿ ಮಸಾಲೆ ಹಾಕ್ತಿದ್ದೀನಿ. ಹಸಿ ಮಸಾಲೆ ಹಾಕಿ ಮಿಕ್ಸ್ ಮಾಡಿ, ಅದಕ್ಕೆ ನಿಮಗೆ ಸಾಂಬಾರಿಗೆ, ಅನ್ನಕ್ಕೆ, ಮುದ್ದೆಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ಹಾಕಿ 1 2 ಸರಿ ಮಿಕ್ಸ್ ಮಾಡಿಬಿಟ್ಟು, ನಿಮ್ಮ ಕನ್ಸಿಸ್ಟೆನ್ಸಿಗೆ ಅನುಗುಣವಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ನೋಡಿ, ನೀರು ಹಾಕ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಇದು ಮರಾಠಿ ಸ್ಟೈಲಲ್ಲಿ ಮಾಡೋದು. ಮುದ್ದೆ, ಅನ್ನಕ್ಕೆ ಮಾತ್ರ ನಾಟಿ ಕೋಳಿ ಸಾಂಬಾರು ಟೈಪು ಟೇಸ್ಟ್ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ಕಮೆಂಟ್ ಮಾಡಿ. ನೋಡಿ, ಈಗ 1 5 6 ವಿಷಲ್ ಹೊಡಿಸ್ಬೇಕು. ಮುಚ್ಚಿಟ್ಬಿಡ್ತಿದ್ದೀನಿ. ಒಂದು ಸತಿ ಮಿಕ್ಸ್ ಮಾಡಿ ಈ ಥರ ಮುಚ್ಚಿಟ್ಬಿಡಿ. ಆಮೇಲೆ 6 ವಿಷಲ್ ಹೊಡೀಲಿ. ಆಮೇಲೆ ಒಂದು ಗ್ಯಾಸನ್ನು ಬಾಣಲೆ ಇಟ್ಟು ಅಥವಾ ಒಂದು ಪಾನ್ ಇಡಿ. ಈಗ ಹುರಿಬೇಕು ಮಸಾಲೆ. ಅದು ಹಸಿ ಮಸಾಲೆ ಹಾಕಿರ್ತೀವಿ, ಹಾಕಿ ಒಂದು 5ರಿಂದ 6 ವಿಷಲ್ ಹೊಡಿಸ್ಬೇಕು. ಈಗ ಮಸಾಲೆ ಹುರಿದು ಹಾಕುವಂಥದ್ದು. ಬಾಣಲೆ ಇಟ್ಟು ಎಣ್ಣೆ 1 2 ಸ್ಪೂನ್ ಹಾಕಿ, ಚಕ್ಕೆ, ಲವಂಗ, 1 ಏಲಕ್ಕಿ ತೊಗೊಂಡಿದ್ದೀನಿ, ಮೆಣಸು ಸ್ವಲ್ಪ, ಅದಕ್ಕೆ ಅರ್ಧ ಇದು ಶುಂಠಿ ಬೆಳ್ಳುಳ್ಳಿ ಹಾಕಬೇಕು. ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕಬೇಕು ಹುರಿಯೋಕ್ಕೆ. ಆಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಬ್ರೌನ್ ಆಗಬೇಕು. ಈರುಳ್ಳಿ, ಟಮಾಟೊ, ಒಗ್ಗರಣೆಗೆ ಸ್ವಲ್ಪ ಟೊಮಾಟೊ ಹಾಕಿದ್ದೀವಿ, ಒಂದು ಸ್ವಲ್ಪ ಸಣ್ಣದಾಗಿ ಹೆಚ್ಚಿರೋ ಅಂಥದ್ದು. ಇದನ್ನು ಹುರಿಯೋಕ್ಕೆ ಹುರಿದು ಮಸಾಲೆ ರುಬ್ಬಿ ಹಾಕುವಂಥದ್ದು. ಈ ಥರ ಸ್ವಲ್ಪ ಬ್ರೌನ್ ಆಗಬೇಕು ಈರುಳ್ಳಿ. ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬ್ರೌನ್ ಬಂದಲಿ. ಆಮೇಲೆ ನೋಡಿ, ಬಂದಿದೆ. ಈಗ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಹಾಕ್ಕೊತಿದ್ದೀನಿ. ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಜಾಸ್ತಿ ಹುರಿಯೋದು ಬೇಡ. ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಆಫ್ ಮಾಡಿಬಿಟ್ರೆ ಸಾಕು. ಮಸಾಲೆ ರೆಡಿಯಾಗಿದೆ. ಈಗ ರುಬ್ಕೊಂಬರಬೇಕು. ಈಗ ರುಬ್ಬಕ್ಕೆ ಹಾಕ್ಕೊತಾ ಇದ್ದೀನಿ.
ಇದು ಸಣ್ಣದಾಗಿ ಪೇಸ್ಟ್ ಮಾಡಬೇಕು, ತುಂಬ ಸಣ್ಣದಾಗಿ ಮಾಡಬೇಕು, ತುಂಬ ನುಣ್ಣಗೆ ರುಬ್ಕೊಂಬರಬೇಕು. ನೋಡಿ ರುಬ್ಕೊಂಬಂದಿದ್ದೀನಿ. ಈಗ ಇದು 6 ವಿಷಲ್ ಆಗಿದೆ ಕುಕ್ಕರು, ತೆಗಿತಾ ಇದ್ದೀನಿ. ನೋಡಿ ತುಂಬ ಚೆನ್ನಾಗಿ ಬೆಂದಿದೆ, ಎಣ್ಣೆ ಎಲ್ಲ ಮೇಲ್ಬಿಟ್ಟಿದೆ ನೋಡಿ. ಒಂದು ಸತಿ ನೋಡಬೇಕು ಬೆಂದಿದೆಯಾ ಇಲ್ವಾ ಅಂತ. ನೀವು ಬೆಂದಿಲ್ಲ ಅಂದರೆ ಇನ್ನೊಂದು 2-3 ವಿಷಲ್ ಹೊಡ್ಸ್ಕೊಬೋದು. ಒಂದು 6 ವಿಷಲಿಗೆ ಬೆಂದಿದೆ, ಚೆನ್ನಾಗಿ ಬೆಂದಿದೆ. ಈಗ ಮಸಾಲೆ ರುಬ್ಬಿರೋ ಅಂಥದ್ದನ್ನ ಹಾಕಬೇಕು. ನೋಡಿ ಹಾಕ್ತಾಯಿದ್ದೀನಿ. ಈ ಥರ ಸಣ್ಣದಾಗಿ ರುಬ್ಕೊಂಬರ್ಬೇಕು, ನುಣ್ಣಗೆ ರುಬ್ಕೊಂಬರ್ಬೇಕು ಪೇಸ್ಟು. ಚೆನ್ನಾಗಿ ರುಬ್ಕೊಂಬಂದರೆ ಸಾಂಬಾರು ಟೇಸ್ಟಿಯಾಗಿ ಆಗುತ್ತೆ. ಈ ಥರ 1-2 ಸತಿ ಮಿಕ್ಸ್ ಮಾಡಿ ಆ ಹಸಿ ಮಸಾಲೆ ಹೋಗಬೇಕು, ವಾಸನೆ ಮಸಾಲೆ ರುಬ್ಬಿರೋದು ಹಾಕಿರ್ತೀವಲ್ಲ ಅದ್ರ ಮಸಾಲೆ ವಾಸನೆ ಹೋಗೋವರೆಗೂ ಈ ಮೊಟ್ಟೆ ಹಾಕಿದೆ. ಇದು ಬಿಸಿಯಲ್ಲೇ ಮೊಟ್ಟೆ ಬೇಯ್ಕೊಂಬಿಡುತ್ತೆ. ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ನೀರು ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿ ಹಾಕ್ಕೊಳ್ಳಿ. ಆಮೇಲೆ ಒಂದು 5 ನಿಮಿಷ ಮುಚ್ಚಿಟ್ಬಿಟ್ರೆ ಚೆನ್ನಾಗಿ ಕುದಿಯುತ್ತೆ. ಅದು ಮಸಾಲೆ ವಾಸನೆ ಎಲ್ಲ ಹೋಗಂಗೆ ಕುದಿಬೇಕು. ಚೆನ್ನಾಗಿ ಕುದ್ದರೆ ಮಸಾಲೆ ವಾಸನೆ ಎಲ್ಲ ಹೋಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಕುದಿಸಿದ್ರೆ ಸಾಕು. ಮೊಟ್ಟೆ ಕೋಳಿ ಸಾಂಬಾರು ರೆಡಿ ಆಗುತ್ತೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಮರಾಠಿ ಸ್ಟೈಲಲ್ಲಿ ಮಾಡಿರೋದು. ನೀವು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಮರಾಠಿ ಸ್ಟೈಲ್ ಅಡುಗೆಗಳನ್ನೆಲ್ಲ ಕಲಿಬೋದು. ನಾನು ತಿಂಡಿ ಸ್ನ್ಯಾಕ್ಸು ಆಮೇಲೆ ಸಾಂಬಾರು ಎಲ್ಲ ಮಾಡ್ತೀನಿ, ಮರಾಠಿ ಸ್ಟೈಲಲ್ಲಿರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತು ಅಂತ ನಮಗೆ ಸಪೋರ್ಟ್ ಮಾಡಿ. ನೋಡಿ ಮೊಟ್ಟೆ ಕೋಳಿ ಸಾಂಬಾರು ರೆಡಿಯಾಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ಈ ರೀತಿ. ಅನ್ನ ಮುದ್ದೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಣ್ಣೆ ಎಲ್ಲ ಹೇಗೆ ಬಿಟ್ಕೊಂಡಿದೆ ಅಂತ, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಥ್ಯಾಂಕ್ ಯು.